ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಅಪ್ಡೇಟ್ ಏನಾಗಿರುತ್ತಪ್ಪ ಅಂದರೆ, ಇಷ್ಟು ದಿನ ಆಯಿತು ನಾನು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಯಾವುದೇ ಥರ ಅಪ್ಡೇಟ್ ಏನೂ ಇದ್ದಿದ್ದಿಲ್ಲ. ಅದೇ ಒಂದೇ ಒಂದು ಅಪ್ಡೇಟು, ಅದೇನಂದ್ರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಅದೊಂದೇ ಇತ್ತು. ಅದೇ ಒಂದು ಟಾಪಿಕ್ ಇಟ್ಕೊಂಡು ಏನು ಮಾಡೋದು ವೀಡಿಯೋ ಅಂತ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳ್ಕೊತೀರಾ ಅಂತ ನಾನು ಕಾಯ್ತಾ ಇದ್ದೆ. ಆಲ್ಮೋಸ್ಟ್ ಆಲ್ ನಾನು ಕಮೆಂಟಲ್ಲಿ ಎಲ್ಲರ ಪ್ರಾಬ್ಲಮ್ಗೂ ಸೊಲ್ಯೂಷನ್ ನಾನು ಹೇಳಿದ್ದೀನಿ. ಏನಂತ ಅಂದ್ರೂ ಕೂಡ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ಬೇಕಂತ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕಾ? ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ಲ, ಮತ್ತು ಕೌಶಲ್ಯಕರ ರಿಜಿಸ್ಟ್ರೇಷನ್ ಏನಕ್ಕೆ ಮಾಡಬೇಕು ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ. ನಿಮ್ಗೆ ಯಾವುದೇ ಥರ ಕೌಶಲ್ಯಕರ ರಿಜಿಸ್ಟ್ರೇಷನ್ ಬಗ್ಗೆ ಮತ್ತು ನಿಮ್ಗೆ ಯಾಕೆ ಅಮೌಂಟ್ ಬರ್ತಾಯಿಲ್ಲ ಅದರ ಬಗ್ಗೆ ಡೌಟ್ ಇದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಕ್ವಶನ್ಗಳಿಗೂ ಆನ್ಸರ್ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ. ನಮ್ಮ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇದೇ ಥರ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡೋ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ಥರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗಾದರೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಏನಿದೆಯಪ್ಪ ಅಂದರೆ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂತ ತುಂಬ ಜನ ಕ್ವಶನ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಹೇಗೆ ಮಾಡಬೇಕು ಹೇಳಿ ಅಕ್ಕ ಅಂತೇಳಿ ಹೇಳಿ ಅಂತ. ನಾನು ಅದು ನಂದು ಅಪ್ಲಿಕೇಶನಿಂದ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ನಾನು ಅಪ್ಲಿಕೇಶನ್ಲಿಂದ ಒಂದು ಸಾರಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿ ಈ ವಿಡಿಯೋ ಮಾಡಬೇಕಂದ್ರೆ ಆ ಥರ ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನೂ ನಿಮಗೆ ವಿಡಿಯೋ ಮಾಡಿ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ನೀವು ಮೊದಲು ಒಂದು ವೆಬ್ಸೈಟ್ಗೆ ಹೋಗಿ, ಗೂಗಲ್ ಇಲ್ಲ ಕ್ರೋಮ್ ಬ್ರೌಸರ್ಗೆ ಹೋಗಿ, ಅಲ್ಲಿ ಹೋಗಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಯುವನಿಧಿ ಮತ್ತು ಗೃಹಲಕ್ಷ್ಮಿ ಮತ್ತು ಇನ್ನೊಂದು ಸ್ಕೀಮ್ ಇದೆ. 3 ಸ್ಕೀಮ್ಗಳು ಬರುತ್ತೆ. ಅದರಲ್ಲಿ ಯುವನಿಧಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿ. ಅದರಲ್ಲಿ ಹೋದ ತಕ್ಷಣ ನೀವು ಅಪ್ಡೇಟ್ ಏನಿದೆ ಅಲ್ಲೇ ಕೆಳಗೆ ಬಂದಿರುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮತ್ತು ಕೌಶಲ್ಯಕರ ರಿಜಿಸ್ಟ್ರೇಷನ್ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅಂತ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡೋದಿಲ್ಲ, ಪದೇ ಪದೇ ಅದನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಬಂದು. ನೀವು ದಯವಿಟ್ಟು ಹಿಂದಿನ ವಿಡಿಯೋ ಹೋಗಿ ನೋಡ್ಕೊಳ್ಳಿ. ಈಗಿನ ವಿಡಿಯೋದಲ್ಲಿ ಇದು ಲಾಸ್ಟ್ ನಾನು ಹೇಳ್ತಾ ಇರೋದು. ಏನಪ್ಪ ಅಂದರೆ, ಯಾರು ರಿಜಿಸ್ಟ್ರೇಷನ್ ಮಾಡಬೇಕು, ಯಾರು ರಿಜಿಸ್ಟ್ರೇಷನ್ ಮಾಡಬಾರ್ದು, ಯಾರು ಅಪ್ಲಿಕೇಶನ್ ಹಾಕಿ 6 ಮಂತ್ ಒಳಗಡೆ ಇದ್ದೀರಾ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಯಾರು 6 ಮಂತ್ ಮುಗಿದಿದೆ ನೀವು ಅಪ್ಲಿಕೇಶನ್ ಹಾಕಿ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಮಾಡಲೇಬೇಕು. ಮಾಡದೇ ಇದ್ದರೆ ನಡೆಯೋದಿಲ್ಲ, ನಿಮಗೆ ಅಮೌಂಟ್ ಬರೋದಿಲ್ಲ. ಯಾವುದೇ ಥರ ಅದರ ಬಗ್ಗೆ ನೀವು ಅಪ್ಡೇಟ್ ಬರುತ್ತೆ ಅಂತ ನೀವು ಆಸೆ ಇಟ್ಕೋಬೇಡಿ. ಏನಕ್ಕಪ್ಪ ಅಂದರೆ, ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದು ಕಂಪಲ್ಸರಿ ಇದೆ. ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಏನಪ್ಪ ಅಂದರೆ, ಎಲ್ಲರಿಗೂ ಹೇಳೋದು ಒಂದೇ ಅಂದರೆ, ರಿಜಿಸ್ಟ್ರೇಷನ್ ಏನಕ್ಕೆ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮಗೆ ಏನೇನು ಲಾಭ ಇದೆ, ಅಮೌಂಟ್ ಬರುತ್ತಾ ಇಲ್ಲ, ಏನೇನು ಅಪ್ಡೇಟ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಪ್ಪ ಅಂದರೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ, ಮೊನ್ನೆ ಒಂದು ಆರ್ಟಿಕಲ್ ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೀನಿ. ಏನಪ್ಪ ಅಂದರೆ, ಅದು ರಿಜಿಸ್ಟ್ರೇಷನ್ ಬಿಟ್ಟಿದ್ರು, ಯಾರೂ ರಿಜಿಸ್ಟ್ರೇಷನ್ ಮಾಡಿಲ್ಲ. ಬರೀ 40 ಜನ, ಒಂದು ಜಿಲ್ಲೆಯಲ್ಲಿ 4,000 ಜನ ಇದ್ದರು, 40,000 ಜನ ಇದ್ದರು, 4,000 ಜನ ಅಷ್ಟೇ ಹೋಗಿದ್ದಾರೆ, ಅಪ್ಲಿಕೇಶನ್ ಅಷ್ಟೇ ಹಾಕಿದ್ದಾರೆ, ಅವರಷ್ಟೇ ಟ್ರೈನಿಂಗ್ ಹೋಗಿದ್ದಾರೆ ಅಂತ ಹೇಳಿದೆ. ಇದಕ್ಕೋಸ್ಕರ ಅವರು ಮತ್ತೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಅಂತ ಬಿಟ್ಟಿದ್ದಾರೆ. ಅದನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಟ್ರೈನಿಂಗ್ ಕರೀತಾರೆ. ನೀವು ಟ್ರೈನಿಂಗ್ ಹೋಗಬೇಕು. ನಿಮಗೇನು ಸ್ವಂತ ನೀವು ಓನ್ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಆಗಬೇಕಂದಿರಾ, ಓನ್ ಬಿಸ್ನೆಸ್ ತೆಗಿಬೇಕಂದಿರಾ, ಅದಕ್ಕೆಲ್ಲ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಇಲ್ಲಾಂದರೆ ಎಂಪ್ಲಾಯ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಅದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಮತ್ತು ನಿಮ್ಗೆ ಯಾವುದಾದ್ರೂ ಸ್ಕಿಲ್ ಕಲಿಬೇಕಾ, ಅದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಇದೇ ಥರ ನೂರಾರು ಥರ ಟ್ರೈನಿಂಗು ಅದು ಇದು ಅಂತ 3-4 ಆಪ್ಷನ್ಸ್ಗಳಿದ್ದಾವೆ. ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಅದರಲ್ಲಿ ಹೋಗ್ಬೋದು. ಹಂಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಲೇಬೇಕು ಅಂತ ಅದು ನಮ್ಮ ಮೇಲೆ ಬಿಟ್ಟೋದು. ತುಂಬ ಜನ ರಿಜಿಸ್ಟ್ರೇಷನ್ ಮಾಡ್ತಾರೆ, ಆದರೆ ಹೋಗೋದಿಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅಮೌಂಟ್ ಬರದೇ ಇರುತ್ತೋ ಅಂತ ನಮಗೂ ಕೂಡ ಈಗ ನಿಜವಾಗ್ಲೂ ಗೊತ್ತಿಲ್ಲ, ಅಮೌಂಟ್ ಬರುತ್ತೆ ಇಲ್ಲ ಅಂತ ಅನ್ನೋದು. ಅಮೌಂಟ್ ಬರುತ್ತೆ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ. ಯಾರೇ ಕಾಲ್ ಮಾಡಿ ಕೇಳಿದ್ರು ಅವರು ಹೇಳ್ತಾರೆ ಅಷ್ಟೇ, ಅಮೌಂಟ್ ಬರ್ತದೆ ಅಂತ ಅವರು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಯಾಕಂದರೆ ಇದು ಕೌಶಲ್ಯಕರ ರಿಜಿಸ್ಟ್ರೇಷನ್ ತೆಗೆದಿದೆ. ನಿಮಗೆ ಏನಾದರೂ ಕೆಲಸ ಕೊಡಿಸ್ಬೇಕು, ನಿಮ್ಗೆ ಏನಾದರೂ ಎಂಪ್ಲಾಯ್ಮೆಂಟ್ ಮಾಡಬೇಕು, ನಿಮ್ಮದೇ ಆದ ನೀವು ಏನಾದ್ರು ದುಡಿಬೇಕು ಅಂತ ಮಾಡ್ತಾ ಇರೋದು ಇದು. ನೀವು ಅದನ್ನು ಬಿಟ್ಟು ನಮಗೆ ಅಮೌಂಟ್ ಕೊಡ್ತಾರೆ ಅಂತ ಆಸೆ ಇಟ್ಕೊಂಡು ಕುಂದ್ರೋದು ಚೆನ್ನಾಗಿರಲ್ಲ. ಏನಕ್ಕಪ್ಪ ಅಂದರೆ, ನೀವು ತಿಂಗಳ ಯಾವಾಗ ಅಮೌಂಟ್ ಬರುತ್ತೆ, ಇನ್ನೂ ಅಮೌಂಟ್ ಯಾಕೆ ಬಂದಿಲ್ಲ, ನಮಗೆ ಜೂನ್ ಅಮೌಂಟ್ ಬಂದಿಲ್ಲ, ಇನ್ನು ನಮ್ಮ ಜುಲೈ ಅಮೌಂಟ್ ಬಂದಿಲ್ಲ ಅಂತ ಅಂದ್ಕೊಂಡು ನೀವು ಕಮೆಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೀಗ ಕೌಶಲ್ಯಕರ ರಿಜಿಸ್ಟ್ರೇಷನ್ ನಡೆದಿದೆ. ಅದರಲ್ಲಿ ಯಾವುದೇ ಥರ ಅಮೌಂಟ್ ಅವ್ರು ಬಿಡ್ತಾರೆ ಅನ್ನೋದು ನಮಗೂ ಕೂಡ ನಂಬಿಕೆ ಇಲ್ಲ.
ನೀವು ಯಾವುದೇ ಥರ ನಂಬಿಕೆ ಇಟ್ಕೊಂಡು ಕುಂತ್ಕೋಬೇಡಿ. ನಿಮಗೆ ನಿಜವಾಗ್ಲೂ ನಿಮಗೆ ಯಾವುದೇ ಎಂಪ್ಲಾಯ್ಮೆಂಟ್ ಬೇಕು ಅಂದರೆ ನೀವು ನಿಜವಾಗ್ಲೂ ದುಡಿಬೇಕು, ನೀವೇನಾದರೂ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ರಿಜಿಸ್ಟ್ರೇಷನ್ ಮಾಡ್ತೀರಾ, ಟ್ರೈನಿಂಗ್ ಹೋಗ್ತೀರಾ, ಮತ್ತು ನೀವೇನಾರ ಜೀವನದಲ್ಲಿ ಒಂದು ಮಾಡೇ ಮಾಡ್ತೀರಾ ಅಂತ ನಮಗೂ ಕೂಡ ನಂಬಿಕೆ ಇದೆ ನೀವು ಮಾಡ್ತೀರಾ ಅಂತ. ಕೆಲವೊಬ್ಬರು ಇರ್ತಾರೆ, ಅಮೌಂಟ್ ತೊಗೋತಾರೆ, ಮನೆಯಲ್ಲೇ ಕೂತ್ಕೋತಾರೆ, ಏನು ಮಾಡೋದಿಲ್ಲ. ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅಂಥವ್ರ್ಲಿಂದನೇ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಅವರು ಎಷ್ಟಂತ ಕೊಡ್ತಾರೆ ಅಮೌಂಟು. ಇನ್ನು ಮುಂದೆ ಪ್ರತಿ ವರ್ಷ ಡಿಗ್ರಿಯಿಂದ ಪಾಸೌಟ್ ತುಂಬ ಜನ ಪಾಸೌಟ್ ಆಗ್ತಾರೆ, ಅವರಿಗೆಲ್ಲ ಅಮೌಂಟ್ ಹಾಕಬೇಕು. ಮತ್ತು ಹಿಂದಿನವರೇ ಏನಾದರೂ ಅಮೌಂಟ್ ತೊಗೋತಾ ಇದ್ದರೆ ಮುಂದಿನವ್ರಿಗೆ ಅಮೌಂಟ್ ಕೊಡೋದು ಹೇಗೆ? ತುಂಬಾ ಆಗತ್ತಲ್ಲ ಅವರಿಗೂ ಕೂಡ. ಅದಕ್ಕೋಸ್ಕರ ಇದು ಕೌಶಲ್ಯಕರ ರಿಜಿಸ್ಟ್ರೇಷನ್ ತೆಗೆದಿದ್ದು. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೀವು ನೀವು ತಿಳಿದವ್ರೆ ಇದ್ರಿ, ತಿಳ್ಕೊತೀರಾ. ಮತ್ತು ಇದೇ ಥರ ನೀವು ಏನಾದರೂ ಮತ್ತೆ ಅಮೌಂಟ್ ಬರ್ತಾಯಿಲ್ಲ, ನಮಗೆ ಯಾಕೆ ಅಮೌಂಟ್ ಬರ್ತಾಯಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ನೀವು ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಅಂತ ಕೇಳಿದ್ರೆ ನೀವು ಗ್ಯಾರಂಟಿ ಮಾಡ್ಕೊಳ್ಳೇಬೇಕು, ಮಾಡ್ಕೋಬೇಕಾಗತ್ತೆ. ಅದು ಬಿಡೋ ಹಾಗೆ ಇರಲ್ಲ. ಅದೇನು ಬರೀ 3,000 ಅಷ್ಟೇ ಬರುತ್ತೆ. ಕೆಲವೊಬ್ರಿಗೆ ಅದೇ 3,000 ದೊಡ್ಡದಾಗಿರುತ್ತೆ. ಏನಕ್ಕಪ್ಪ ಅಂದರೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಈಗ ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲರದು ಅದೇ ಇದೆ ಹಣೆಬರ. ನೀವೇನಾದರೂ ಇಷ್ಟೊಂದು ಯುವನಿಧಿ ಮೇಲೆ ಕೈ ಇಟ್ಕೊಂಡು ಕೂತ್ರೆ ನಡೆಯೋದಿಲ್ಲ. ಬೇರೆದೇನಾದರೂ ನಿಮ್ಮದು ಸ್ಕಾಲರ್ಶಿಪ್ ಇದ್ದರೆ ನೀವು ಅಲ್ಲಿ ನೋಡ್ಬೋದು. ಬೇರೆದೇನಾದರೂ ನೀವು ಮಾಡ್ಕೊಳ್ಳೇಬೇಕು. ಯುವನಿಧಿ ಈಗ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ನೀವು ಅಲ್ಲಿಂದ ನೀವು ಅದು ನಿಜವಾಗ್ಲೂ ಏನಾದರೂ ಮಾಡಬೇಕು, ಇಲ್ಲ ನಿಮ್ಗೆ ಯಾವ್ದಾದ್ರು ಜಾಬ್ ಸಿಗಲೇಬೇಕು ಅನ್ನೋರು ಹೋಗಿ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಇದಂತೆ ಆಗಿತ್ತು ವಿಡಿಯೋದಲ್ಲಿ. ಮತ್ತು ಇನ್ನೊಂದು, ಕೆಲವರು 3 ಮಂತ್ ಆಗಿದೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಇಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ. ಅವ್ರ ಕಮೆಂಟ್ ನಾನು ರಿಪ್ಲೈ ಕೊಟ್ಟಿದ್ದಿಲ್ಲ. ಏನಪ್ಪ ಅಂದರೆ ನೀವು 3 ಮಂತ್ ಆದರೆ ನೀವು ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 6 ಮಂತ್ ಕಂಪ್ಲೀಟ್ ಆಗಬೇಕು. 6 ಮಂತ್ ಕಂಪ್ಲೀಟ್ ಆಗಿದ್ದೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದು, ಕೌಶಲ್ಯಕರ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಮಾಡ್ಕೋತೀರ ಅಂತ ಅಂದ್ಕೊತೀನಿ. ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿಕೊಡ್ಬೇಕಪ್ಪ ಅಂದರೆ ತುಂಬಾ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ID ನಮ್ಗೆ ಕೊಡಿ. ನಾವು ಅದನ್ನು ನೋಡಿಕೊಂಡು ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ವಿಡಿಯೋ ಮಾಡಿ ಹಾಕ್ತೀವಿ. ಅದನ್ನು ನೋಡಿ ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು, ತುಂಬ ಜನ ಯಾವಾಗ ಅಮೌಂಟ್ ಬರುತ್ತೆ, DBT ಪೋಸ್ಟ್ ಅಂತ ಬಂದಿದೆ, ಯಾವುದೇ ಥರ ಅಪ್ಡೇಟ್ ಇನ್ನೂ ಇಲ್ಲ ಅಮೌಂಟ್ ಬಗ್ಗೆ. ಯಾವುದೇ ಥರ ಅಪ್ಡೇಟ್ ಇಲ್ಲ. ಫೇಕಾಗಿ ನಾವು ಹೇಳೋಕ್ಕಾಗಲ್ಲ ಅಮೌಂಟ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಬರ್ಬೋದು, ಬರದೇನೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಕೌಶಲ್ಯಕರ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡಿದ್ದ ತಕ್ಷಣ ಅಮೌಂಟ್ ಬರುತ್ತೆ ಅಂತ ಕೆಲವರು ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಖಂಡಿತ ಅಮೌಂಟ್ ಬರುತ್ತೆ. ನೀವು ಅಮೌಂಟ್ ಬರಬೇಕಂದ್ರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನು ಸಂಬಂಧ ಇಲ್ಲ. ಅಮೌಂಟ್ದೇನೋ ವಿಷಯನೇ ಇಲ್ಲ ಅದರಲ್ಲಿ ಬರೀ ನೀವು ಏನಾದರೂ ನೀವು ಸ್ವಂತ ಉದ್ಯೋಗ ತೆಗಿಬೇಕು, ಇಲ್ಲಾಂದರೆ ನೀವು ಎಂಪ್ಲಾಯ್ಮೆಂಟ್ ಆಗಬೇಕು, ನಿಮ್ಮದು ಸ್ವಂತ ದುಡಿಮೆಯಿಂದ ನೀವು ನಿಮ್ಮ ಜೀವನವನ್ನು ನಡೆಸಬೇಕು ಅಂತ ಅವ್ರ ಒಂದೇ ಉದ್ದೇಶದಿಂದ ಕೌಶಲ್ಯಕರ ರಿಜಿಸ್ಟ್ರೇಷನ್ ತೆಗೆದಿದ್ದಾರೆ. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಕೊನೆಯದಾಗಿ ಹೇಳೋದೊಂದೇನಂದರೆ, ಕೆಲವೊಬ್ಬರು ನಮ್ಮ ಕಮೆಂಟಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾರು ಮಾಡ್ತಾಯಿದ್ದೀರಾ ಅಂತ ನಮಗೂ ಕೂಡ ಗೊತ್ತಿದೆ. ನಿಮಗೆ ಈ ಥರ ಕಮೆಂಟ್ ಮಾಡೋದಾದರೆ ನಮಗೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮುಂದೆ ನೀವು ಇದೇ ಥರ ಕಮೆಂಟ್ ಮಾಡ್ತಾಯಿದ್ರೆ ನಾವು ಬೇರೆ ಥರನೇ ಆ್ಯಕ್ಷನ್ ತೊಗೋಬೇಕಾಗತ್ತೆ. ನೋಡಿ, ಇವಾಗೆ ಹೇಳ್ತಾ ಇರೋದು, ಈ ಥರ ಕಮೆಂಟ್ ಮಾಡೋಕ್ಕೆ ನಾನು ನಿಮ್ಮ ಮನೆಯಲ್ಲಿ ಬಂದು ಉಣ್ಣಿಲ್ಲ, ನೀವು ನಮ್ಮ ಮನೇಲಿ ಬಂದು ಉಣ್ಣಿಲ್ಲ. ನೀವು ಇಷ್ಟ ಇದ್ದರೆ ನೋಡಿ ನಮ್ಮ ವಿಡಿಯೋನ, ಇಲ್ಲ ಅಂದರೆ ಬಿಟ್ಬಿಡಿ. ನಿಮಗೇನು ನಾವು ಫೋರ್ಸ್ ಮಾಡ್ತಾಯಿಲ್ಲ. ನಿಮ್ಮ ಮನೆಗೆ ಬಂದೇ ನೀವು ನೋಡಿ ನಮ್ಮ ವಿಡಿಯೋ ನೋಡಿ ಅಂತ ಹಿಂದೆ ಬೆನ್ನು ಹತ್ತಾ ಇಲ್ಲ. ಅದಕ್ಕೋಸ್ಕರ ಯಾರೇ ಆಗಲಿ, ನನ್ನ ಹಿಂದೆ ಇಷ್ಟು ದಿನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಆ ವಿಡಿಯೋದಲ್ಲಿ ಯಾರು ಕೂಡ ನನಗೆ ಈ ಥರ ಕಮೆಂಟ್ ಮಾಡಿದ್ದಿಲ್ಲ. ವರ್ಸ್ಟಾಗಿ ಕಮೆಂಟ್ ಮಾಡಿದ್ದಾರೆ ಮೊನ್ನೆ. ನಾನು ಅದಕ್ಕೋಸ್ಕರನೇ ಈ 5 ದಿನ ಆಯಿತು, 5 ಡೇಸ್ ಆಯಿತು ವಿಡಿಯೋನೇ ಮಾಡಿದ್ದಿಲ್ಲ. ಅಂಥವ್ರಿಗೋಸ್ಕರ ನಾನು ಭಯಪಟ್ಟು ಯಾವುದೇ ಥರ ವಿಡಿಯೋ ಮಾಡದೆ ಇರೋಕ್ಕಾಗಲ್ಲ. ಅಂಥವ್ರು ಎಷ್ಟು ನಾಯಿಗಳು ಬರ್ತವೆ ಹೋಗ್ತವೆ. ಯಾರು ಮಾಡಿರ್ತೀರ ಅವರಿಗೆ ಚೆನ್ನಾಗಿಯೇ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ಮುಂದೆ ಏನಾದರೂ ಇದೇ ಥರ ವಿಡಿಯೋ ಇದೇ ಥರ ಕಮೆಂಟ್ ಮಾಡ್ತಾನೆ ಇದ್ದರೆ ನಾನು ಬೇರೆ ಥರನೇ ಆ್ಯಕ್ಷನ್ ತೊಗೋಬೇಕಾಗತ್ತೆ. ತುಂಬಾ ಇದ್ದಾವೆ ಇವಾಗಿನ ಕಾಲದಲ್ಲಿ ಕಾನೂನು ಅದು ಇದು ಅಂತ. ಮತ್ತು ನೀವು ಇದೇ ಥರ ಕಮೆಂಟ್ ಮಾಡಲ್ಲ ಅಂತ ಅಂದ್ಕೊತೀನಿ. ಮಾಡಿದ್ರೆ ಮತ್ತೆ ಬೇರೆ ಥರ ಇದೆ, ಅದನ್ನು ನೀವು ಬಿಟ್ಬಿಡಿ. ಇವಾಗ ತುಂಬ ಜನ ಒಳ್ಳೆಯವರು ಇದ್ದಾರೆ, ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಕಮೆಂಟಲ್ಲಿ ಕೇಳ್ತಾರೆ. ಏನಾದರೂ ಕ್ವಶನ್ ಇದ್ದರೆ ಅಕ್ಕ ಅನ್ನಲಾರ್ದೆ ನನಗೆ ಏನು ಮಾತಾಡ್ಸೋದಿಲ್ಲ, ಮುಂದಿನ ಮಾತೇ ಕೇಳೋದಿಲ್ಲ. ಅವ್ರಿಗೂ ಕೂಡ ತುಂಬ ನನಗೂ ಚೆನ್ನಾಗಿ ಅನಿಸುತ್ತೆ ಅವರೆಲ್ಲ ನನಗೆ ರೆಸ್ಪೆಕ್ಟ್ ಕೊಡೋದು. ಆದರೆ ಕೆಲವೊಬ್ರು ಇರ್ತಾರೆ, ಏನಂತಾರಲ್ಲ ಅಂಥವರೆಲ್ಲ ಒಂದು ಕೆಟ್ಟದಾಗಿದ್ದರೆ ಎಲ್ಲನೂ ಹಣ್ಣುಗಳು ಕೆಟ್ಟು ಹೋಗೋದಿಲ್ಲ, ಎಲ್ಲನೂ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಅಂತ ನಾನು ಅನ್ಕೊತೀನಿ. ನಿಮ್ಮ ಸಪೋರ್ಟ್ಲಿಂತನೇ ನಾನು ಇಷ್ಟೊಂದೆಲ್ಲ ಹೇಳೋಕ್ಕಾಗೋದು, ನಿಮಗೆ ಎಲ್ಲ ಥರ ಅಪ್ಡೇಟ್ ಕೊಡೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಇಷ್ಟೊಂದು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವು ಇದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವ್ರು ಯಾರಿಗೂ ಯುವನಿಧಿ ಬಗ್ಗೆ ಡೌಟ್ ಇದೆ, ಅಪ್ಡೇಟ್ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ, ಏನಾದರೂ ನಿಮಗೆ ಡೌಟ್ ಇದ್ದರೆ ಅಷ್ಟೇ ಕಮೆಂಟ್ ಮಾಡಿ. ಬೇರೆದಕ್ಕೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕೆಟ್ಟದಾಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗಂತೂ ನಾನು ಮಾಡಲಿಕ್ಕೆ ಹೋಗಬೇಡಿ.
ಇವಾಗ ಹೇಳಿದ್ದೀನಿ ಆಲ್ರೆಡಿ ನಾನು ಏನು ಮಾಡ್ತೀನಿ ಅಂತ ಪದೇ ಪದೇ ಹೇಳೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾರ ಡೌಟ್ ಇದ್ದರೆ ನಾನು ಈ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ದು ಏನಿದೆ ಡೌಟ್ ಅಂತ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.